ಫೆಂಗಲ್ನ ಎಫೆಕ್ಟ್ ರಾಜಧಾನಿಗೆ ಭರ್ಜರಿಯಾಗಿ ತಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಕಳೆದೆರಡು ದಿನಗಳಿಂದ ಜಿಟಿಜಿಟಿ ಮಳೆ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಫೆಂಗಲ್ನ ಪರಿಣಾಮ ಬೆಂಗಳೂರಿನ ಜನರನ್ನ ಹೇಗೆ ಕಾಡಿದೆ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. ರಾಜಧಾನಿ ಬೆಂಗಳೂರು ಜನರಿಗೆ ಫೆಂಗಲ್ ಎಫೆಕ್ಟ್. ಬೆಂಗಳೂರು ಥಂಡ ಕೂಲ್. ತಮಿಳುನಾಡು ಹಾಗೂ ಕೇರಳ ಬಳಿಕ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯ ರಾಜಧಾನಿಯನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ. ನಿನ್ನೆಯಿಂದ ನಿರಂತರ ಸುರಿಯುತ್ತಿರುವ ಮಳೆಗೆ ಸಿಲಿಕಾನ್ ಸಿಟಿ ಮಂದಿ ಅಕ್ಷರಶಃ ರೋಸಿ ಹೋಗಿದ್ದಾರೆ. ಕೆಲಕಾಲ ಬಿಡುವು ಕೊಡುವ ಮಳೆ ಮತ್ತೆ ಶುರುವಾಗುತ್ತೆ. ಇದು ಜನರನ್ನು ಸಂಕಷ್ಟಕ್ಕೆ ದೂಡಿದೆ. ಆನೇಕಲ್ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗಿದ್ದು ಎಲೆಕ್ಟ್ರಾನಿಕ್ ಸಿಟಿ ಆಸುಪಾಸಿನಲ್ಲಿ ರಸ್ತೆಯಲ್ಲಿ ನೀರು ಸಂಗ್ರಹ ಆಗಿದ್ರಿಂದ ಜನರು ಪರದಾಡುವಂತಾಯಿತು. ನೀರಿನ ಒಳಗೆ ಜನರು ಸಂಚಾರಕ್ಕೆ ಪರದಾಡುವಂತಾಯಿತು. ಜನರು ಅನಿವಾರ್ಯವಾಗಿ ಮಳೆಯಲ್ಲೇ ಓಡಾಡುವಂತಾಗಿತ್ತು. ಫೆಂಗಲ್ ಚಂಡಮಾರುತಕ್ಕೆ ಧರೆಗುರುಳಿದ ಮರಗಳು. ಬಿಬಿಎಂಪಿ ಸಿಬ್ಬಂದಿ ಮಾಡಿದ್ರು ಅರ್ಧಂಬರ್ಧ ಕೆಲಸ. ನಿನ್ನೆ ಸುರಿದ ಮಳೆಗೆ ವೈಟ್ಫೀಲ್ಡ್, ಇಂದಿರಾನಗರ ಹಾಗೂ ವಿಧಾನಸೌಧದ ಬಳಿ ಮರಗಳು ಧರೆಗುರುಳಿದ್ದವು. ವಿಧಾನಸೌಧದ ಮುಂಭಾಗ ಫುಟ್ಪಾತ್ ಮೇಲೆ ಮರದ ಕೊಂಬೆಗಳು ಬಿದ್ದಿದ್ದವು. ಇವುಗಳನ್ನು ಕಟ್ ಮಾಡಿ ಪಾಲಿಕೆ ಸಿಬ್ಬಂದಿ ಪಾದಚಾರಿ ಮಾರ್ಗದಲ್ಲೇ ಬಿಟ್ಟು ಹೋದ ಕಾರಣ ಜನರ ಓಡಾಟಕ್ಕೆ ಸಮಸ್ಯೆ ಆಯಿತು. ಫುಟ್ಪಾತ್ ಮೇಲೆ ನಡೆಯಲು ಸಾಧ್ಯವಾಗದೆ ಜನರು ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿ ಎದುರಾಗಿತ್ತು. ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲದೆ ಸಂಕಷ್ಟ. ಜಿಟಿಜಿಟಿ ಮಳೆ ನಡುವೆಯೇ ಶಾಲೆಗೆ ಮಕ್ಕಳು. ನಿನ್ನೆಯಿಂದಲೂ ನಗರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡ್ತಾರಾ ಇಲ್ವಾ ಅನ್ನೋ ಗೊಂದಲ ಪೋಷಕರಲ್ಲಿತ್ತು. ಆದರೆ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ನೀಡಿದ್ರಿಂದ ರಜೆ ಇಲ್ಲ ಎಂದು ಡಿಸಿ ಜಗದೀಶ್ ತಿಳಿಸಿದ್ರು. ಹೀಗಾಗಿ ಇಂದು ಎಂದಿನಂತೆ ಶಾಲೆಗಳು ತೆರೆದಿದ್ದವು. ಮುಂಜಾನೆಯೇ ಪೋಷಕರು ಬಂದು ಮಕ್ಕಳನ್ನ ಶಾಲೆಗೆ ಬಿಟ್ಟು ಹೋದ್ರು. ಈ ವೇಳೆ ಕೆಲವರು ರಜೆ ಬೇಕು ಅಂದ್ರೆ ಇನ್ನು ಕೆಲವರು ರಜೆ ಬೇಡ ಅಂದ್ರು. ಮಳೆ ಈ ಸದ್ಯಕ್ಕಂತೂ ಏನೂ ಇಲ್ಲ ಅಲ್ವಾ, ಅಂಥ ಮಳೆ ಅಂತೂ ಇಲ್ಲ ಬೆಂಗಳೂರಿನಲ್ಲೇ. ಸೊ ರಜೆ ಕೊಡ್ತಿರೋ ಏನು ತೊಂದರೆನೂ ಇಲ್ಲ. ಮಕ್ಳಿಗೆ ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಸಾಮಾನ್ಯವಾಗಿ ರಜೆಯನ್ನೇ ಬಯಸ್ತಾರೆ. ಬೇಡ ಮೇಡಮ್, ರಜೆ ಬೇಡ ಮೇಡಮ್, ಸದ್ಯದಲ್ಲಿ ಬೇಡ. ಆ್ಯಕ್ಚುಲಿ ನಿನ್ನೆ ಮತ್ತು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಮಕ್ಕಳಿಗೆ ಅಟ್ಲೀಸ್ಟ್ 1 to 7th ಆದರೂ ರಜಾ ಬೇಕಿತ್ತು. ಬೆಳಗಿನ ಯೆಲ್ಲೋ ಅಲರ್ಟ್ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ವಾಸ್ತವ ಸ್ಥಿತಿ ನೋಡಿದ್ರೆ ಅವ್ರು AC ರೂಮಲ್ಲಿ AC ವೆಹಿಕಲಲ್ಲಿ ಓಡಾಡೋದ್ರಿಂದ ರೋಡಲ್ಲಿ ಇಳಿದು ಓಡಾಡಿದ್ರೆ ಮಕ್ಕಳ ಪರಿಸ್ಥಿತಿ ಮತ್ತು ಅವ್ರ ಪೇರೆಂಟ್ ಪರಿಸ್ಥಿತಿ ಅರ್ಥ ಆಗುತ್ತೆ. ಬೆಂಗಳೂರಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಇದೆ, ವೆಹಿಕಲ್ ಹೆವಿ ಇರೋದ್ರಿಂದ 1 to 7 ಕೊಟ್ಟರೆ ಏನು ತೊಂದರೆ ಆಗ್ತಿರಲಿಲ್ಲ. ಕೂಲ್ ವೆದರ್ನಲ್ಲಿ ಜೋಡಿಗಳ ಫೋಟೋಶೂಟ್. ಬಯಸದೇ ಬಂದ ಅವಕಾಶ ಬಳಸಿಕೊಂಡ ಜೋಡಿ. ಜಿಟಿಜಿಟಿ ಮಳೆ ಕಿರಿಕಿರಿಯನ್ನುಂಟು ಮಾಡಿದ್ರೆ ಕೂಲ್ ವೆದರ್ ಅನ್ನ ಕ್ಯೂಟ್ ಕಪಲ್ಸ್ಗಳು ಫೋಟೋಶೂಟ್ಗೆ ಬಳಸಿಕೊಂಡಿದ್ದಾರೆ. ಡಿಸೆಂಬರ್ನಲ್ಲಿ ಅನೇಕ ಜೋಡಿಗಳ ಮದುವೆ ಇರೋ ಕಾರಣಕ್ಕೆ ಫೋಟೋಶೂಟ್ ಮಾಡಿಸ್ತಿದ್ದು, ಈಗ ವಿಧಾನಸೌಧದ ಎದುರು ಮುಂಜಾನೆಯೇ ಫೋಟೋಶೂಟ್ ಮಾಡಿಸಿಕೊಂಡು ಖುಷಿಪಟ್ರು. ಬೆಂಗಳೂರಿನಲ್ಲಿ ಇನ್ನು 2 ದಿನಗಳ ಕಾಲ ಫೆಂಗಲ್ ಎಫೆಕ್ಟ್ ಇರಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದ್ದು, ಜನರು ಮನೆಯಿಂದ ಹೊರಡುವಾಗ ಮುಂಜಾಗ್ರತೆ ವಹಿಸಿದ್ರೆ ಒಳ್ಳೆಯದು. ಹಂಸ ಶ್ಯಾಮಲ, ನ್ಯೂಸ್ 18.